ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸರ್ಕಾರದ ಕಡೆಯಿಂದ ಯಾರೆಲ್ಲ ಪೆನ್ಷನ್ದಾರರು ಪೆನ್ಷನ್ ಅಮೌಂಟ್ ಪಡಿತಾ ಇರ್ತಾರೆ, ಅಂಗವಿಕಲರಾಗಿರ್ಬೋದು, ಮೈತ್ರಿ ಆಗಿರ್ಬೋದು, ಮನಸ್ವಿನಿ ಆಗಿರ್ಬೋದು, ವಿಧವೆ ವೇತನ ಆಗಿರ್ಬೋದು, ಯಾವುದೇ ಒಂದು ಪೆನ್ಷನ್ದಾರರು ಪೆನ್ಷನ್ನ ಪಡಿತಾ ಇದ್ದರೆ ಈಗಾಗಲೇ ಒಂದು ತಿಂಗಳಿಂದ ಬಂದಿಲ್ಲ ಅಥವಾ 2 ತಿಂಗಳಿಂದ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈಗಾಗಲೇ ಜೂನ್ ತಿಂಗಳು ಪೆನ್ಷನ್ ಅಮೌಂಟ್ ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಇವತ್ತು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಿದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದಾನೆ, ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡಿದಾನೆ, ನಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ, ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಮಾ ಆಗಿದೆ ಅವರು ಕೂಡ ನಮ್ಮ ಒಂದು ಚಾನಲ್ಗೆ ಕಮೆಂಟ್ ಮಾಡ್ಬೋದು. ನಮ್ಮ ಒಂದು ವಿಡಿಯೋಗೆ ಕಮೆಂಟ್ ಮಾಡೋದ್ರಿಂದ ನಾವು ಹೆಚ್ಚೆಚ್ಚು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಿರುತ್ತೆ ಸ್ನೇಹಿತರೆ. ಯಾವ ರೀತಿಯಲ್ಲಿ ನಮ್ಮ ಮೊಬೈಲ್ ಫೋನಿಂದನೇ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ನ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ದೀನಿ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಹೇಳ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಮೊದಲನೇದಾಗಿ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಈ ರೀತಿ ಬರುತ್ತೆ. ಇಲ್ಲಿ ಬೆನಿಫಿಷರಿ ID ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಅಂತ ಕಾಣ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಬೆನಿಫಿಷರಿ ID ಯಾವ ರೀತಿಯಲ್ಲಿ ನಾವು ತಕ್ಕೋಬೇಕು ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ನಾನು ಸಪ್ರೇಟಾಗಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಆ ವಿಡಿಯೋ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಆ ವಿಡಿಯೋನ ನೋಡ್ಬಿಟ್ಟು ನೀವು ತೆಗೆದುಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಇವಾಗ ನೋಡ್ಬೋದು, ನಾನು ಬೆನಿಫಿಷರಿ ID ಹಾಕ್ಕೊತಾ ಇದ್ದೀನಿ. ಬೆನಿಫಿಷರಿ ID ಹಾಕೊಂಡ ನಂತರ ಯಾವ ರೀತಿ ಬರುತ್ತೆ, ಇಲ್ಲಿ ಬೆನಿಫಿಷರಿ ID ಕ್ಯಾಪ್ಚರ್ ಕೋಡನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಎಷ್ಟು ಪಡಿತಾ ಇದ್ದೀರಾ ಮತ್ತೆ ಅಂತ ಕೂಡ ಇರುತ್ತೆ. ಇಲ್ಲಿ ನೀವು ಯಾವೊಂದು ಡೇಟಿಗೆ ಅರ್ಜಿ ಹಾಕಿದ್ರೆ, ನೀವು ಯಾವೊಂದು ಡೇಟಿಂದ ಪೆನ್ಷನ್ ಅಮೌಂಟ್ನ ತಗೊತಾ ಇದ್ದೀರಾ ಅನ್ನೋವಾಗಿ ಇಲ್ಲಿ ಇರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಪೆನ್ಷನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನೋಡ್ಬೋದು ಪೆನ್ಷನ್ ಸ್ಟೇಟಸ್ ಇಲ್ಲಿ ಆಕ್ಟಿವ್ ಅಂತ ಇದೆ ನೋಡ್ಬೋದು ಸ್ನೇಹಿತರೆ. ಆಕ್ಟಿವ್ ಅಂದರೆ ರನ್ನಿಂಗ್ ಅಂತ ಇರಬೇಕಾಗುತ್ತೆ, ರನ್ನಿಂಗ್ ಅಥವಾ ಆಕ್ಟಿವ್ ಅಂತ ಇರಬೇಕಾಗುತ್ತೆ. ಇನ್ಆಕ್ಟಿವ್ ಅಥವಾ ಸ್ಟಾಪ್ ಅಂತ ಇತ್ತು ಅಂತಂದರೆ ಪ್ರತಿ ತಿಂಗಳು ಕೂಡ ನಿಮಗೆ ಪೆನ್ಷನ್ ಅಮೌಂಟ್ ಪಡೆಯೋಕ್ಕೆ ಸಾಧ್ಯ ಆಗಿರಲ್ಲ. ಹಾಗಾಗಿ ನಿಮ್ಮ ಒಂದು ಸ್ಟೇಟಸ್ನ ನೀವು ನಿಮ್ಮ ಮೊಬೈಲ್ ಫೋನಿಂದನೇ ಚೆಕ್ ಮಾಡ್ಕೊಂಡು, ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೊಂಡು ಇನ್ಆಕ್ಟಿವ್ ಅಥವಾ ಸ್ಟಾಪ್ ಅಂತ ಇತ್ತು ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿ ಇರುವಂಥ ನಾಡ ಕಚೇರಿಗೆ ಭೇಟಿ ನೀಡಿ ಅವರಿಗೆ ನಮ್ಮ ಒಂದು ಪೆನ್ಷನ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ರೀ ಅಪ್ಲಿಕೇಶನ್ನ ಹಾಕಿ ನಿಮಗೆ ಮತ್ತೆ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಕೂಡ ನೀವು ಪಡಿಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಒಂದು ನಾಡ ಕಚೇರಿಯಲ್ಲಿ ಅರ್ಜಿ ಹಾಕಿರ್ತಲ್ಲ ಆರ್ ಡಿ ನಂಬರ್ ಕೂಡ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಬೆನಿಫಿಷರಿ ID ಇಲ್ಲ ಅಂತಂದರೆ, ನಾನು ಇವಾಗ ನೋಡ್ಬೋದು ಸ್ನೇಹಿತರೆ, ಉದಾಹರಣೆಗೆ ಇಲ್ಲಿ ಆರ್ಡರ್ ಕಾಪಿನ ಕೊಟ್ಟಿರ್ತಾರಲ್ಲ, ಆರ್ಡರ್ ಕಾಪಿಯಲ್ಲಿ ಇರುವಂಥ ಈ ಆರ್ ಡಿ ನಂಬರನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ ನೋಡಿ, ಅದರಿಂದ ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ನಿಮಗೆ ಪ್ರತಿ ತಿಂಗಳು ಹಣ ಬರ್ತಾ ಇದೆಯಾ ಇಲ್ವಂತ ಅದು ಕೂಡ ಯಾವ ರೀತಿಯಲ್ಲಿ ಚೆಕ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಆರ್ ಡಿ ನಂಬರ್ ಇದೆಯಲ್ಲ, ಈ ಆರ್ ಡಿ ನಂಬರನ್ನು ನಾನು ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಇದ್ರ ಲಿಂಕನ್ನು ನಾನು ಆರ್ ಡಿ ನಂಬರಲ್ಲಿ ಚೆಕ್ ಮಾಡುವಂಥ ಲಿಂಕನ್ನು ಸಪ್ರೇಟ್ ಕೊಟ್ಟಿರ್ತೀನಿ, ಮತ್ತು ಬೆನಿಫಿಷರಿ ID ಇಂದನೂ ಚೆಕ್ ಮಾಡುವಂಥ ಸೈಟ್ನ ನಾನು ಸಪ್ರೇಟಾಗಿ ಕೊಟ್ಟಿರ್ತೀನಿ. ಇದೇ ವೆಬ್ಸೈಟಲ್ಲೇ ಬೇರೆ ಬರುತ್ತೆ, ನಾನು ಆ ರೀತಿಯಲ್ಲಿ ಕೊಟ್ಟಿರ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ 2023 ಅಂತ ಇದೆ ನೋಡಿ, ಇದು ಬೆನಿಫಿಷರಿ ID ಇಂದ ನಾವು ಚೆಕ್ ಮಾಡ್ಬೋದು, ಮತ್ತು ಆರ್ ಡಿ ನಂಬರಿಂದ ಅದನ್ನು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು 2023 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೇನ್ ಫೈಟು ಇದು ಆರ್ ಡಿ ನಂಬರಿಂದ ಅದನ್ನು ಚೆಕ್ ಮಾಡ್ಕೋಬೋದು, ಮತ್ತು ಬೆನಿಫಿಷರಿ ID ಇಂದ ಅದನ್ನು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಈ ಲಿಂಕನ್ನು ನಾನು ಡೈರೆಕ್ಟಲ್ಲೇ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಚೆಕ್ ಮಾಡ್ಕೋಬೋದು, ಮತ್ತು ಬೆನಿಫಿಷರಿ ID ಇದ್ರೂ ಇದರಲ್ಲಿ ಹಾಕಿ ಚೆಕ್ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾನು ಇವಾಗ ಉದಾಹರಣೆಗೆ ನಾನು ಇವಾಗ ಆರ್ ಡಿ ನಂಬರನ್ನು ಹಾಕ್ಕೊತಾ ಇದ್ದೀನಿ. ಆರ್ ಡಿ ನಂಬರನ್ನು ಹಾಕೊಂಡ ನಂತರ ಇಲ್ಲಿ ನೋಡ್ಬೋದು ಸರ್ಚ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ಇಲ್ಲಿ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದು ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ, ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡಿದ್ರೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಸ್ಟೇಟಸ್ನ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿಲ್ಲ ಅಂಥವ್ರು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಯಾವ ಒಂದು ಡೇಟಿಗೆ ಅಮೌಂಟ್ನ ಪಡೆದಿರ್ತೀರ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ, ಮತ್ತು ನಿಮ್ಮ ಅಕೌಂಟ್ ನಂಬರು ಮತ್ತು ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಯಾವ ಒಂದು ಡೇಟಿಗೆ ಯಾವ ಒಂದು ತಿಂಗಳಲ್ಲಿ ಪೆನ್ಷನ್ ಅಮೌಂಟ್ ಜಮಾ ಆಗಿದೆ ಅಂತ ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡೋಕೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಜೂನ್ ತಿಂಗಳಿನ ಪಿಂಚಣಿ ಹಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವರಿಗೆ 1400 ರೂಪಾಯಿನ ಜಮಾ ಆಗಿದೆ. ಖಂಡಿತವಾಗಿ ಜೂನ್ ತಿಂಗಳಿನ ಪೆನ್ಷನ್ ಅಮೌಂಟ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ದಿನದಲ್ಲಿ ಜುಲೈ ತಿಂಗಳಿನ ಪೆನ್ಷನ್ ಅಮೌಂಟ್ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ದೀನಿ, ಯಾವ ರೀತಿಯಲ್ಲಿ ಚೆಕ್ ಮಾಡೋದಂತ ನಾನು ತಿಳಿಸ್ಕೊಟ್ಟಿದ್ದೀನಿ.
ಯಾರೆಲ್ಲ ನಮ್ಮ ಒಂದು ಚಾನಲ್ ಕೊನೆವರೆಗೂ ವಿಡಿಯೋ ನೋಡಿದರೆ ಅಂಥವ್ರಿಗೆ ಧನ್ಯವಾದಗಳು. ನಮಸ್ಕಾರ.